ಇನ್ನು 2-3 ವಾರಗಳ ಒಳಗೆ ಅಮೆರಿಕವು ಇರಾನ್ನಿಂದ ಹೊರಗೆ ಕಾಲಿಡಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿರುವುದು ಮಧ್ಯಪ್ರಾಚ್ಯ ಬಿಕ್ಕಟ್ಟು ಶಮನಗೊಳ್ಳಲಿದೆ ಎಂಬ ಆಶಾವಾದಕ್ಕೆ ಪುಷ್ಟಿ ನೀಡಿದೆ. ಇನ್ನೊಂದೆಡೆ ಚೀನಾ ಮತ್ತು ಪಾಕಿಸ್ತಾನಗಳು ಇರಾನಿನಲ್ಲಿ ಯುದ್ಧ ಕೊನೆಗಾಣಿಸಲು 5 ಅಂಶಗಳ ಸೂತ್ರವನ್ನ ಮುಂದಿಟ್ಟಿವೆ. ಇದರಲ್ಲಿ ತಕ್ಷಣವೇ ಯುದ್ಧ ವಿರಾಮ ಘೋಷಣೆ ಮತ್ತು ಹೊರ್ಮುಜ್ ಜಲಸಂಧಿಯನ್ನ ಮುಕ್ತಗೊಳಿಸಬೇಕು ಎಂಬ ಷರತ್ತುಗಳು ಸೇರಿವೆ. ಯುದ್ಧವನ್ನ ಕೊನೆಗೊಳಿಸಲು ಮಾತುಕತೆ ನಡೆಸುವ ಪಾಕಿಸ್ತಾನದ ಪ್ರಯತ್ನಗಳಿಗೆ ಚೀನಾದ ಬೆಂಬಲವನ್ನ ಕೇಳಲು ಪಾಕಿಸ್ತಾನದ ವಿದೇಶಾಂಗ ಸಚಿವರು ಬೀಜಿಂಗ್ಗೆ ಹಾರಿದ ನಂತರ ಈ ಉಪಕ್ರಮವನ್ನ ರೂಪಿಸಲಾಗಿದೆ. ಶಾಂತಿ ಮರುಸ್ಥಾಪನೆಯತ್ತ ಹೊಸ ಪ್ರಯತ್ನಗಳನ್ನು ಮಾಡ್ತಾ ಇರುವಾಗ ಚೀನಾದ ವಿದೇಶಾಂಗ ಸಚಿವಾಲಯವು ಹೇಳಿದೆ, ಇರಾನ್ನಲ್ಲಿನ ಯುದ್ಧಕ್ಕೆ ಚೀನಾ ಇದುವರೆಗೆ ಮೌನದ ಪ್ರತಿಕ್ರಿಯೆಯನ್ನಷ್ಟೇ ನೀಡಿತ್ತು. ಬೀಜಿಂಗ್ನಲ್ಲಿ ತೈಲ ಸಂಗ್ರಹವಿದೆ ಮತ್ತು ಇತರ ಹಲವು ಏಷ್ಯಾದ ದೇಶಗಳಿಗಿಂತ ಅದು ತೈಲದ ವಿಷಯದಲ್ಲಿ ಹೆಚ್ಚು ಸುರಕ್ಷಿತವಾಗಿದೆ. ಆದರೆ ಈ ಬಿಕ್ಕಟ್ಟು ಮುಂದುವರೆದರೆ ವಿಶ್ವದ ಕಾರ್ಖಾನೆಯನ್ನ ರೂಪಿಸುವ ಚೀನಾದ ಕೈಗಾರಿಕಾ ಹೃದಯ ಕಂಪಿಸಲಿದೆ. ಬೀಜಿಂಗ್ ಬೆಳೆಯುವುದನ್ನು ಮತ್ತು ಸರಕುಗಳನ್ನು ರಫ್ತು ಮಾಡುವುದನ್ನು ಮುಂದುವರಿಸಬೇಕಾದ್ರೆ ಸ್ಥಿರವಾದ ಜಾಗತಿಕ ಆರ್ಥಿಕತೆಯ ಅಗತ್ಯವಿದೆ. ಈಗ ಸಂಘರ್ಷದ 1 ತಿಂಗಳ ನಂತರ ಪೆಟ್ರೋಲ್ ಬೆಲೆಗಳು ಏರುತ್ತಲೇ ಇರೋದ್ರಿಂದ ಚೀನಾ ಸರ್ಕಾರವು ಕದನ ವಿರಾಮಕ್ಕಾಗಿ ಒತ್ತಾಯಿಸುವ ಪ್ರಯತ್ನಗಳನ್ನು ಚುರುಕುಗೊಳಿಸ್ತಾ ಇದೆ. ಚೀನಾ ಸರ್ಕಾರವು ಈ ಹಿಂದೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಪ್ರಿಯನ ಪಾತ್ರವನ್ನು ವಹಿಸಲು ಪ್ರಯತ್ನಿಸಿದೆ, ಆದರೆ ಅದು ಸೀಮಿತ ಯಶಸ್ಸನ್ನು ಕಂಡಿದೆ. 2023ರಲ್ಲಿ ಅದು ಸೌದಿ ಅರೇಬಿಯಾ ಮತ್ತು ಇರಾನ್ ನಡುವೆ ಒಪ್ಪಂದದ ಮಧ್ಯಸ್ಥಿಕೆ ವಹಿಸಿತು. ಇದು ರಾಜತಾಂತ್ರಿಕ ಸಂಬಂಧಗಳ ಪುನರಾರಂಭಕ್ಕೆ ಕಾರಣವಾಯಿತು. 1 ವರ್ಷದ ನಂತರ ಅದು 14 ಪ್ಯಾಲೆಸ್ಟೀನಿಯನ್ ಬಣಗಳ ನಾಯಕರನ್ನ ಆತಿಥ್ಯ ವಹಿಸಿ ಮಾತುಕತೆ ನಡೆಸಿತು. ಇದು ರಾಷ್ಟ್ರೀಯ ಏಕತಾ ಸರ್ಕಾರಕ್ಕೆ ಕಾರಣವಾಯಿತು. ಈಗ ಚೀನಾ ಮತ್ತು ಪಾಕಿಸ್ತಾನದ ಯೋಜನೆಗೆ ಯಾರಾದರೂ ಪ್ರತಿಕ್ರಿಯಿಸುವ ಲಕ್ಷಣಗಳು ಕಡಿಮೆ. ಆದರೆ ಈ ಉಪಕ್ರಮವನ್ನ ಮುಂದೆ ತರೋದ್ರಿಂದ ಚೀನಾ ಅಧ್ಯಕ್ಷ ಕ್ಸಿ ತಟಸ್ಥ ಮಧ್ಯಸ್ಥಿಕೆದಾರ ಮತ್ತು ಶಾಂತಿ ಪ್ರಿಯನ ಪಾತ್ರವನ್ನು ವಹಿಸಲು ಅನುವು ಮಾಡಿಕೊಡುತ್ತೆ ಎಂದು ಭಾವಿಸಲಾಗ್ತಾ ಇದೆ. ಮಧ್ಯಪ್ರಾಚ್ಯ ಯುದ್ಧ ಆರಂಭಗೊಂಡು ತಿಂಗಳು ಕಳೆದಿದೆ. ದಾಳಿಯಲ್ಲಿ ಅಮೂಲ್ಯ ಜೀವಗಳು, ನೈಸರ್ಗಿಕ ಸಂಪತ್ತು, ಮೂಲಸೌಕರ್ಯಗಳು ನಾಶವಾಗಿವೆ. ಜಾಗತಿಕ ಮಟ್ಟದಲ್ಲಿ ಪೂರೈಕೆ ಸರಪಳಿ ಅಸ್ತವ್ಯಸ್ತಗೊಂಡಿದೆ. ತೈಲ ಬೆಲೆ ಏರಿಕೆಯಾಗಿದೆ. ಇನ್ನು ಭಾರತದಲ್ಲಿ ಅನಿಲದ ಅಭಾವ ತಲೆದೋರಿದೆ. ಆಟೋ ಎಲ್ಪಿಜಿ ದರ ಹೆಚ್ಚಳವಾಗಿದೆ. ರಿಕ್ಷಾ ಚಾಲಕರು ಬಾಡಿಗೆ ಮಾಡೋದಕ್ಕಿಂತ ಹೆಚ್ಚು ಕಾಲಾವಧಿಯನ್ನ ಆಟೋ ಗ್ಯಾಸ್ ಎಲ್ಲಿ ಸಿಗುತ್ತೆ ಎಂದು ತಲಾಶೆ ಮಾಡುವುದಕ್ಕೆ ವ್ಯಯ ಮಾಡುವಂತಾಗಿದೆ. ಭಾರತ ಸರ್ಕಾರ ಅಬಕಾರಿ ಸುಂಕದಲ್ಲಿ ರಿಯಾಯಿತಿ ಮಾಡುವ ಮೂಲಕ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮೇಲೆ ಕಡಿವಾಣ ಹಾಕಿದೆ. ಇದರಿಂದ ತೈಲ ಮಾರಾಟ ಕಂಪನಿಗಳ ನಷ್ಟ ಪ್ರಮಾಣ ಕಡಿಮೆಯಾಗಿದೆ. ಯುದ್ಧ ಕೊನೆಗಾಣದಿದ್ರೆ ಭಾರತವು ಅದರಿಂದ ಇನ್ನಷ್ಟು ಬಾಧಿತವಾಗಲಿದೆ. ತೈಲ ಬೆಲೆ ಏರಿದ್ರೆ ಬಹುರಾಷ್ಟ್ರೀಯ ಫಿನ್ಟೆಕ್ ಕಂಪನಿಗಳು ಕೊರೋನಾ ಕಾಲದಲ್ಲಿದ್ದಂತೆ ಮನೆಯಿಂದ ಕೆಲಸ ವ್ಯವಸ್ಥೆಯನ್ನು ಜಾರಿಗೆ ತರುವ ಬಗ್ಗೆ ಚಿಂತಿಸುತ್ತಿದೆ ಎಂದು ಆ ವಲಯದ ಮೂಲಗಳು ತಿಳಿಸಿವೆ. ಸದ್ಯ ದೇಶದಲ್ಲಿ ಚುನಾವಣೆ ನಡೆಯುತ್ತಿರುವುದರಿಂದ ಸರ್ಕಾರ ಬೆಲೆ ಏರಿಕೆ ಮಾಡದೆ ನಿಯಂತ್ರಣ ಕ್ರಮಗಳಿಗೆ ಆದ್ಯತೆ ನೀಡ್ತಾ ಇದೆ. ಆದರೆ ಒಮ್ಮೆ ಪಶ್ಚಿಮ ಬಂಗಾಳ ಚುನಾವಣೆ ಮುಕ್ತಾಯಗೊಂಡ್ರೆ ದರ ಏರಿಕೆ ಎಲ್ಲ ರಂಗಗಳನ್ನ ವ್ಯಾಪಿಸಲಿದೆ ಎನ್ನುತ್ತಾರೆ ಆರ್ಥಿಕ ಪರಿಣತರು. ತನ್ನ ಮೇಲೆ ಸತತವಾಗಿ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡುತ್ತಿದ್ರು, ಇರಾನ್ ತನ್ನ ಪ್ರತಿ ದಾಳಿಯನ್ನ ಮುಂದುವರಿಸಿದೆ. ದುಬೈ ಬಂದರಿನಲ್ಲಿ ತಂಗಿದ್ದ ಕುವೈಟ್ ತೈಲ ಟ್ಯಾಂಕರ್ ಮೇಲೆ ಇರಾನ್ ದಾಳಿ ಮಾಡಿದೆ. ಮಾತ್ರವಲ್ಲ, ಇನ್ನು ಮುಂದೆ ತನ್ನ ನಾಯಕರನ್ನ ಹತ್ಯೆ ಮಾಡಿದ್ದೆ ಆದ್ರೆ ಅಮೆರಿಕದ ತಾಂತ್ರಿಕ ದಿಗ್ಗಜ ಸಂಸ್ಥೆಗಳಾದ ಗೂಗಲ್, ಆಪಲ್, ಮೆಟಾ ಸಂಸ್ಥೆಗಳ ಮೇಲೆ ದಾಳಿ ಮಾಡುವುದಾಗಿ ಎಚ್ಚರಿಕೆ